ಹೇಳಿಪ್ಪ, ಯಾರಿಗೆ ಕಡು ಕೋಪ ಅಂತಿದ್ದೀರಾ? ಅದಕ್ಕೆ ಅಪ್ಪಯ್ಯ ಚೆನ್ನಾಗಿದ್ದೀರಾ? ಏನ್ ರತ್ನವ, ನಿನ್ನೆ ತಾನೇ ಮಾತಾಡ್ಸ್ಕೊಂಡು ಮನೆಗೆ ಹೋಗಿವಿನಿ. ಇವತ್ತು ಅಪ್ಪಯ್ಯ ಚೆನ್ನಾಗಿದ್ಯಾ ಅಂತೀಯಲ್ಲವ. ನವ್ವ ಜೊತೆಗೆ ಅವಳೆ, ಅದಕ್ಕೆ ಬೆಂಕಿ ಬೆಂಕಿ ಚೆಂಡಿದ್ದಂಗೆ ಇವನಿ. ಈಗ ಹೇಳಿ, ಅಪ್ಪ ಯಾರಿಗೆ ಕೋಪ ಅಂತ ಹೇಳ್ತಿದ್ದು? ಅದಕ್ಕೆ ಅದು ಈ ಟೀಚರ್ಗಳಿಗೆ ಯೂಶಲಿ ಕೋಪ ಜಾಸ್ತಿ ಇರುತ್ತಲ್ಲ, ಹಾಗೆ ಎಲ್ಲಿ ಕೋಪ ಬಂದ್ಬಿಟ್ಟು ನನ್ನ ಮಗಂಗೆ ಏನಾದರೂ ಹೊಡೆದ್ಬಿಟ್ಟಿಯಾ ಅಂತ ಮಾವ ರೇಗಿಸ್ತಿದ್ರು ಅಷ್ಟೆ ಅಲ್ವೇನ್ರಿ? ಹ್ಞೂ ಪಾರು, ಒಬ್ರಿಗೊಬ್ರು ರೇಗಿಸ್ಕೊಂಡು ಹಂಗೆ ಹೊಸಿ ಕಾಲು ಎಳ್ಕೊತಾ ಇದ್ದು ಅಷ್ಟೇ. ಅಣ್ಣ ಪಾರು, ಏನಿದು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಾ? ಯಾಕಮ್ಮ ಬರಬಾರ್ದಾ? ಓ, ನಾವು ಬಂದರೆ ನಿಮ್ಮ ಯಜಮಾನ್ರಿಗೆ ಉರಿಯುತ್ತೇನೋ ಅಲ್ವಾಪ್ಪ? ಎಲ್ಲರ ಉಂಟೇನವ ಏನ್ ಮಗಿ ತವ್ರ ಮನೆಗೆ ಬಂದ್ರೆ ಯಾವ ತಂದೆನಾರು ಅಷ್ಟೇ ಕುಣ್ಕೊಂಡು ಖುಷಿ ಪಡ್ತಾರೆ ಅಲ್ಲೂರ. ಓ, ಹಾಗಾದ್ರೆ ನಮ್ಮಪ್ಪ ಕುಣಿತಾನೆ ಅಲ್ವಲ್ಲ? ಯಾಕಪ್ಪ ಕುಣಿಬಾರ್ದಾ? ಓ, ಗೊತ್ತಾಯ್ತು ಬಡಿ, ಗೊತ್ತಾಯ್ತು. ನಿಮ್ಮನ್ನು ಕುಣ್ಸಕ್ಕಾಗೋದು ಈ ಪಾರುಗ್ ಬಿಟ್ರೆ ಬೇರೆ ಇನ್ಯಾರ ಕೈಲೂ ಸಾಧ್ಯ ಇಲ್ಲ ಅಲ್ವಾ? ಏನಪ್ಪ ಶಿವನೇ, ಪಾರ್ವತವ ಮಾನ ಮರೋದಿ ಎಲ್ಲ ಇಲ್ಲೇ ಬಿಚ್ಚಾಕಂಗದೆ. ಏನ್ರವ ನಿಂತ್ಕೊಂಡೆ ಮಾತಾಡ್ತಾ ಇದ್ರ? ಬನ್ನಿ ಕೂತ್ಕೊಳ್ಳಿ. ಪಾರು, ಶಿವ ಬರ್ಲಿಲ್ವೇ? ಇಲ್ಲ ಅಣ್ಣ, ನನ್ನ ಗಂಡ ಕಾಯಕವೇ ಕೈಲಾಸ ಅಂತಿರೋರು, ಅದಕ್ಕೆ ಬರಲಿಲ್ಲ. ಅವ್ರಿಗೆ ಕೆಲಸನೇ ಕೈಲಾಸ, ಅದು ಬಿಟ್ಟರೆ ಈ ಪಾರ್ವತಿಗೆ ಸಹವಾಸ. ಛತ್ರಿ ದಣಿ, ಬಾ, ನನ್ನ ಜೊತೆ ಸ್ವಲ್ಪ ಕೆಲಸ ಇದೆ. ದಣಿ, ಏನು ಯೋಚನೆ ಮಾಡಬೇಡಿ. ಸದ್ಯ ನಮ್ಮ ಪುಣ್ಯ ಪಾರ್ವತವನಿಗೆ ವಿಷಯ ಗೊತ್ತಾಗಿಲ್ಲ. ಚಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಅವಳು ಮುಂದೆ ನಾವು ಮೀಸೆ ತಿರುಗ್ತಾನೆ ಇರಬೇಕು ಕೊಣೋ. ಅದಕ್ಕಿಂತ ಮುಂಜಾಗ್ರತೆಯಾಗಿ ಆ ಪಾರ್ವತಿ ಮುಂದೆ ನಾವು ಬೀಳಲೇಬಾರ್ದು. ಎಡು ಬಿದ್ದರೆ ಆಳಗೊಂದು ಕಲ್ಲು ಅನ್ನೋ ಹಾಗೆ ಅವೇನಾದರೂ ಅವಳು ಮುಂದೆ ಬಿದ್ದರೆ ಪೂರ್ತಿ ಕಲ್ಲಲ್ಲೇ ಮುಚ್ಚಿಬಿಡ್ತಾಳೆ ನಮ್ಮನ್ನ. ದಣಿ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ರ? ಪಾರ್ವತವನಿಗೆ ಹೆಂಗೂ ವಿಷಯ ಗೊತ್ತಾಗಿಲ್ಲ. ಹೋದ್ರ ಜೊತೆಗೆ ಮನೆಯಾಗಿರೋರು ಯಾರು ಪಾರ್ವತವನಿಗೆ ಈ ವಿಷಯನ ಹೇಳಕ್ಕಿಲ್ಲ. ಒಟ್ಟಿನಾಗೆ ನಾವು ಯಾವ ತೊಂದರೆ ಇಲ್ಲದೆ ಆರಾಮಾಗಿರ್ತೀವಿ. ಹ್ಞೂ.